ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಈ ಒಂದು ಸಂಘಟನೆಯ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೆ ಹಾಗೂ ನಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ನಾನು ಕೆಲವೊಂದು ಮಾತುಗಳನ್ನು ಮುಂದೆ ಆಡಲು ಬಯಸುತ್ತೇನೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನಂತ ಮಹಾಯೋಗಿ ಸಿದ್ದರಾಮೇಶ್ವರರು ಸೊನ್ನಲಿಗೆ ಸಿದ್ದರಾಮೇಶ್ವರಿ ಮಾತನ್ನು ಹೇಳ್ತಾರೆ. ವಿಶೇಷವಾಗಿ ಹೇಳಬೇಕಾದರೆ ವಚನ ಸಿದ್ಧಾಂತವು ಹೆಣ್ಣಿನ ಪರವಾಗಿದೆ. ಆದರೆ ಬಹುತೇಕ ಪುರುಷ ಪ್ರಧಾನ ಸಮಾಜ ಮತ್ತೆ ತಿರುಗಿ ಅದನ್ನು ಮರೆತು ಹೆಣ್ಣನ್ನು ದಾಸಿಯನ್ನಾಗೇ ಮಾಡ್ಕೊಂಡು ಬಂದಿದ್ದು ಈ ಒಂದು ವ್ಯವಸ್ಥೆಯ ಲೋಪನೋ ಮತ್ತು ದುರಂತನೋ ನಾನು ಈ ಸಂದರ್ಭದಲ್ಲಿ ಆ ವಿಷಯವನ್ನು ತಮಗೆ ಬಿಡ್ತೇನೆ. ಆ ಒಂದು ಆತ್ಮಶೋಧನೆ ನಾವೆಲ್ಲರೂ ಮಾಡ್ಕೋಬೇಕಾಗಿದೆ. ಎಲ್ಲರೂ ತಪ್ಪಿದೆ ಅದು ಪುನಃ ಆ ಅನ್ಯಮತೀಯರ ಪ್ರಭಾವಕ್ಕೆ ಒಳಗಾಗಿ ಪುರುಷ ಪ್ರಧಾನ ಸಮಾಜಕ್ಕೆ ಹಿಂತಿರುಗಿದ್ದು ನಾವು ವಚನ ಸಿದ್ಧಾಂತಕ್ಕೆ ಮಾಡಿರುವಂಥ ಅಪಚಾರಗಳು. ಹೆಣ್ಣನ್ನು ಎಷ್ಟು ಪ್ರಾಮುಖ್ಯವಾಗಿ ಪರಿಗಣಿಸಿದ್ದಾರೆ ಶರಣರಂತಂದರೆ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದರೆ ದೇವರು. ಹೆಂಡತಿ ಇದ್ದರೂ ಕೂಡ ದೇವರಂತ ಟ್ರೀಟ್ ಮಾಡಿದ್ರು. ಅಪ್ಪ ಬಸವಣ್ಣವರು ಕಡೆ ಬರ್ತಾರೆ, ಸತಿಯ ಕಂಡು ಮೃತಿಯಾದ ಬಸವಣ್ಣ ನೋಡಿ ಅಂತ ಮಾತಾಡಿದರೆ ಅದರ ಪ್ರಕಾರ ನಾವು ಇಲ್ಲಿ ನಡೆಯುತ್ತಿಲ್ಲ. ಹೆಣ್ಣು ಹುಟ್ಟದು ಹೆಣ್ಣಿನಿಂದಲೇ, ಗಂಡು ಹುಟ್ಟದು ಹೆಣ್ಣಿನಿಂದಲೇ. ಸೊ ಹೆಣ್ಣು ಶ್ರೇಷ್ಠ ಒಂದು ತೂಕ ಅಂತ ಎಲ್ಲ ಶರಣರು ಹೇಳಿದ್ದಾರೆ, ಎಲ್ಲ ಶರಣರ ವಚನಗಳಲ್ಲಿ ಬಂದಿದೆ. ಇದನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕಾಗಿದೆ. ಇದರ ಅರ್ಥ ತಲೆ ಮೇಲೆ ಕೂಡಿಸ್ಕೊಳ್ಳೋದಲ್ಲ, ಸರಿ ಸಮಾನತೆಯಿಂದ ನೋಡ್ಕೊಂಡು ಹೋಗಬೇಕಾಗಿದೆ ನಾವು. ಆ ಸರಿ ಸಮಾನತೆ ಯಾವ ಪ್ರಮಾಣದಲ್ಲಿ ಇದೆ ಅಂತಂದರೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ನಾನು ನೋಡಿದಂಗೆ ಅಲ್ಲಿ ಸಮಾನತೆ ಇದೆ. ಹೆಣ್ಣುಮಕ್ಕಳು ಮಾತಾಡ್ತಾರೆ ಗಂಡನ ಜೊತೆ, ಜೋರಾಗೆ ಮಾತಾಡ್ತಾರೆ. ಯಾಕಪ್ಪ ಅಂದ್ರೆ ಏನು ಮನೆಗೆ ಬರಲಿಕ್ಕಿಲ್ಲ, ಚೆನ್ನಾಗಿ ಮಾತಾಡ್ತಾರೆ. ನೀವು ಮಾಡೋದು ತಪ್ಪು ಅಂತ ಹೇಳ್ತಾರೆ. ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಆ ಥರ ಮಾಡ್ತೀರಿ ನೀವು, ಆ ಥರ ಮಾತಾಡ್ತೀಗೆಲ್ಲ ಅಂದ್ರೆ ಏನು. ನಾವು ಅದು ಟೀಕೆ ಟಿಪ್ಪಣಿ ಅಂತಲ್ಲ, ಪರಿವರ್ತನೆಗೆ ದಾರಿ ಆಗ್ತದೆ. ಇದಕ್ಕೊಂದು ವಿಶೇಷವಾಗಿ ಮಾತು ಹೇಳ್ಬೇಕಂತಂದ್ರೆ ಐದಕ್ಕೆ ಲಕ್ಕಮ್ಮ ಉದಾಹರಣೆ ಕೊಡ್ತೀವಿ. ಅವಳು ಗಂಡಕ್ಕೆ ಕೆಲಸ ಏನು ಐದಕ್ಕಿ ಅಂದ್ರೆ ಮಾರ್ಕೆಟ್ ಯಾರ್ಡ್ನಲ್ಲಿ ಹೋಗಿ ಅಕ್ಕಿಯನ್ನು ಅಥವಾ ದವಸ ಧಾನ್ಯಗಳನ್ನು ಅಲ್ಲಿ ಇದ್ದಿರ್ತಾವಲ್ಲ, ತೂಕ ಮಾಡುವಾಗ ಅಥವಾ ಮಾರಾಟ ಮಾಡುವಾಗ ರೈತರು ತಂದಾಗ ನೀವು ಕೃಷಿ ಮಾರ್ಕೆಟ್ನಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗ್ತದೆ ಆ ಅಕ್ಕಿಯನ್ನು ಪೂರಾ ಪ್ರಸಾದ ರೂಪ ಇರ್ತದೆ, ಅದು ಹಾಳಾಗಬಾರದು ಎಂಬ ಉದ್ದೇಶದಿಂದ ಮತ್ತು ಅನಾವಶ್ಯಕವಾಗಿ ಶ್ರಮವಿಲ್ಲದೆ ಯಾರಿಗೂ ಸೇರಬಾರದು ಎಂಬ ಉದ್ದೇಶದಿಂದ. ನೆನಪಿಟ್ಕೊಳ್ಳಿ, ಅದು ಒಂದೇ ಮಾತಲ್ಲಲ್ಲಿ ಶ್ರಮ ಸಂಸ್ಕೃತಿ ಇದೆ. ಅದು ಸುಮ್ಮನೆ ಪುರುಷಕ್ಕೆ ಸಿಗ್ತದಲ್ಲ, ಅದು ತಗೋಬಾರ್ದು. ಪ್ರಾಣಿಗಳು ಕೂಡ ತಿನ್ಬಾರ್ದು, ಅವು ಕೆಲಸ ಮಾಡಿನೇ ದುಡಿದೇ ತಿನ್ಬೇಕಪ್ಪ ಭಾವನೆಯಲ್ಲಿದೆ. ಅವ್ರು ಮಾರ್ಕೆಟ್ ಯಾರ್ಡಲ್ಲಿ ಅವರು ಅಂಗಿ ಆಗಿರುವಂಥ ಒಂದು ಕೆಲಸ ಮಾಡ್ತಿದ್ರು. ಐದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯ, ಯಾಕೆ ಗಂಟೆ ನಂತರ ಮಾರಯ್ಯ. ಅವನು ಸಹಜವಾಗಿ ಭಾಳ ಮುಗ್ಧ ಮನುಷ್ಯ. ಅವನು ಮಾರಯ್ಯ ಭಾಳ ಅಂದರೆ ಭಾಳ ಮುಗ್ಧ ಮನುಷ್ಯ. ಅನುಭವ ಮಂಟಪದಲ್ಲಿ ಅವನಷ್ಟು ಮುಗ್ಧ ಯಾರೇ ಇರಲಿಲ್ಲ. ಇದ್ದರು, ತುಂಬ ಜನರು ಇದ್ದರು. ಆದರೆ ಅವನು ಮಾರ್ಕೆಟಲ್ಲಿ ಅಕ್ಕಿ ಆಯ್ತಾ ಬಸವಣ್ಣವರು ಅವ್ರು ಗಮನಕ್ಕೆ ಬಂತು. ಬಸವಣ್ಣವರು ಅಲ್ಲೇ ಇರ್ತಿದ್ದರು. ಅವರು ಏನೋ ಪಾಪ ದಿನಾಲೂ ಆಯ್ತಾನೆ ಅಂತ ಬಿಸಿಲಲ್ಲಿ ಬಂದು, ಗೊತ್ತಲ್ಲ ನಿಮ್ಗೆ, ಬೀದರ್ ಬಿಸಿಲು, ಗುಲ್ಬರ್ಗ ಬಿಸಿಲು ಅಂತ ಬಿಸಿಲಲ್ಲಿ ಅಕ್ಕಿ ಆಯ್ತಾ. ಈ ವಚನ ಸಾಹಿತ್ಯ ಸಿದ್ಧಾಂತ ತಯಾರಾಗಿದ್ದು ಬೀದರ್ ಭಾಗದಲ್ಲಿ, ಬಸವ ಕಲ್ಯಾಣ ಭಾಗದಲ್ಲಿ. ತಾವು ಆ ಕಡೆ ಹೋದಾಗ ಬಿಸಿಲಿನ ಮಹತ್ವ ಗೊತ್ತಾಗ್ತದೆ. ಇವು ತುಂಬ ವಿಪರೀತ ಇಂಥ ಒಂದು ಬಿರು ಬಿಸಿಲಿನಲ್ಲಿ ದವಸ ಧಾನ್ಯ ಆಯ್ತಾ ಇದ್ದಾನೆ. ನಾವು ಏನು ಮಾಡಬೇಕು ಪಾಪ, ನೇರವಾಗಿ ಕೊಟ್ಟಂತ ಪುಸಟೆ ತಗೊಳ್ಳೋದಿಲ್ಲ ಅಂತ. ಅವನಿಗೆ ಏನು ಮಾಡ್ಬೇಕಂತ ಹೇಳಿ ಅವ್ರ ಮಾಳಿಗೆ ಮೇಲಿಂದ ಅಲ್ಲಿಂದೇ ಅಕ್ಕಿಯನ್ನು ನೆಲದ ಮೇಲೆ ತುಂಬಿ ಅಲ್ಲೇ ಅವನ ಮೇಲೆ ಆಯ್ತಾ ಇರ್ತಾನೆ, ಅಲ್ಲಿ ಚಿಲ್ಲಿ ಇರ್ತಾನೆ. ಅವತ್ತಿನ ದಿವಸ ದಿವಸವನ್ನು ಸಹಜವಾಗಿ ಆಯ್ತಾ ಇಲ್ಲ. ದಿನಾಲೂ ಒಂದು ಸೇರು ಅಕ್ಕಿ ತಂದು ಹೆಂಡತಿ ಕೊಟ್ಟು ಅದರಿಂದ ಬಂದಂಥ ಪ್ರಸಾದ ಮಾಡಿ ಅವ್ರ ಸೇವನೆ ಮಾಡಲಾದ್ರೆ ಮೊದಲು ಜಂಗಮ ಸೇವೆಯನ್ನು ಮಾಡಿ ದಾಸೋಹ ಮಾಡಿ ತದನಂತರ ತಾವು ಸೇವನೆ ಮಾಡ್ತಿದ್ದರು. ಅದು ನಿರಂತರವಾಗಿ ನಡೆಯುವಂಥ ಕಾಯಕ್ಕಾಗಿತ್ತು ಆತಂದು. ಆದರೆ ಅವತ್ತಿನ ದಿವಸ ಬಸವಣ್ಣವರು ದಿನಾಲೂ ಇದು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಸವಣ್ಣವರು ಚೆಲ್ಲಿ ಇರ್ತಾರಲ್ಲ, ಆ ಅಕ್ಕಿ ಒಂದು ಸ್ವಲ್ಪ ಹೆಚ್ಚಿಗಾಗಿರ್ತದೆ. ಒಂದು ಸೇರು ಬಿಟ್ಟು 2 ಸೇರು, ಸೇರಂದ್ರೆ ಗೊತ್ತಿಲ್ಲ, 1 kg ಬಿಟ್ಟು 2 kg ಅಂತ ತಿಳ್ಕೊಳ್ಳಿ. 2 kg ತಂದಿರ್ತಾನೆ. ಸಹಜವಾಗಿ ಅವ್ನು ತರಬೇಕಂತ ಉದ್ದೇಶ ಇಲ್ಲ, ಅವ್ರು ಚಿಕ್ಕಿದೆ ಬರಲಿ, ಇದ್ದಿತ್ತು ಹಾಳಾಗಬೇಕೆಂಬ ಉದ್ದೇಶದಿಂದ ತೊಗೊಂಡು ಬಂದಿದ್ದಾನೆ. ಆ ಹೆಂಡತಿ ಕೇಳ್ತಾಳೆ, ನೋಡಿ
ಒಬ್ಬಕ್ಕೆ ಹೆಂಡತಿ ಗಂಡ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಪ್ರಶ್ನೆ ಮಾಡ್ತಾಳೆ, ಒಮ್ಮನವ ಬಿಟ್ಟು ಇಮ್ಮನವ ತಂದಿರಿ, ಇದು ನಿಮ್ಮ ಮನದ ಆಸೆಯೋ ಅಥವಾ ಬಸವಣ್ಣನ ಅನುಮಾನವಿದು? ಹೋಗಿ ಚೆಲ್ಲಿ ಬನ್ನಿ ಮಾರಯ್ಯ, ಇದು ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ. ನೋಡಿ, ಒಬ್ಬಕ್ಕೆ ಹೆಂಡತಿ ಗಂಡನನ್ನು ಪ್ರಶ್ನೆ ಮಾಡ್ತಾರೆ. ಇವತ್ತಿನ ದಿವಸ ಹಾಗಾಗ್ತಾ ಇಲ್ಲ. ಇನ್ನೊಂದು 1000 ರೂಪಾಯಿ ತಂದಿರೋದ್ರೆ ಯಾಕ್ರಿ 1000 ರೂಪಾಯಿದಾಗ ಏನೋ ಬರೋದಿಲ್ಲ, ಇನ್ನೊಂದು 2000 ತರಬೇಕಾಗಿತ್ತು, ನಾನು ಸೀರೆ ತಗೋಬೇಕಾಗಿತ್ತು ಅಂತಾಳೆ ಹೆಂಡತಿ. ಸೊ ಇಂಥ ಒಂದು ಪ್ರಸಂಗದಲ್ಲಿ ಅಂತ ಮಾತು ಲೆಕ್ಕ ನಾವು ಅದನ್ನು ವಿಚಾರ ಮಾಡ್ತಾ ಇಲ್ಲ. ನಮ್ಮ ಧರ್ಮದಲ್ಲಿ ಎಂತೆಂಥ ಮಾತುಗಳಿದ್ದಾವೆ ಅಂದರೆ ಮಾನವೀಯ ಮೌಲ್ಯದ ಅತ್ಯುನ್ನತ ಮಾತುಗಳಿದ್ದಾವೆ. ಇದನ್ನು ಫಾರಿನವರಿಗೆ ನಾವು ತಿಳಿಸ್ಕೊಟ್ರೆ ಅವ್ರು ನಡೀತಾ ಇದ್ದಾರೋ ಬಿಡ್ತಾ ಇದ್ದಾರೋ, ಆದರೆ ಇದನ್ನು ನಾವು ಪ್ರಚಾರ ಮಾಡಬೇಕಾಗಿದೆ. ಇಂಥ ಮಾತುಗಳನ್ನು, ಇಂಥ ಸಂಗತಿಗಳನ್ನು ಜನಸಾಮಾನ್ಯರಿಗೆ, ಸಮಾಜದಲ್ಲಿ ಅಥವಾ ನಮ್ಮ ಅನ್ಯ ಮತೀಯರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಆದರೆ ಆ ಕಾರ್ಯ ಆಗ್ತಾ ಇಲ್ಲ. ಧೈರ್ಯವಾಗಿ ಈ ವೀಣಾ ಹಾಕೋರು ಈಗ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಖುಷಿ ಆಗ್ತದೆ. ಅವರಿಂದ ನಾವೆಲ್ಲರೂ ಇರಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಕೊಡುವುದರಿಂದ ಅವ್ರು ಇನ್ನಷ್ಟು ಅವ್ರಿಗೆ ಶಕ್ತಿ ಬರ್ತದೆ, ಹುಮ್ಮಸ್ಸು ಬರ್ತದೆ. ಅವ್ರ ಸಮಾಜದಲ್ಲಿ ಧೈರ್ಯವಾಗಿ ಮುನ್ನುಗ್ಗಿ ಇಂಥ ಕೆಲಸ ಮಾಡ್ತಾರೆ. ನಮ್ಮ ಧರ್ಮ ಹೀಗೆ, ನಮ್ಮ ತತ್ವ ಹೀಗೆ, ನಮ್ಮ ತತ್ವದಲ್ಲಿ ನಾವು ಯಾವುದೂ ಇದು ಇಲ್ಲ, ಮೈಲಿಗೆ ಮುಡುಚಟ್ಟು ಇಲ್ಲ. ಇವ್ರ ಕೈನ ಇನ್ಫಾರ್ಮೇಶನು ಮೈ ನೆರೆದಾಗಲಿ ಮಾಸಿಕದಲ್ಲಾಗಲಿ ಮಹಿಳೆಯನ್ನು ಹೊರಕೊಡಿಸುವಂಥ ಪರಿಸ್ಥಿತಿ ಬೇರೆ ಧರ್ಮದಲ್ಲಿದೆ. ಬೇರೆ ಧರ್ಮಗಳೆಲ್ಲ ಮತಗಳಲ್ಲಿದೆ. ಮತ ಇನ್ನೊಂದು ಮಾತಾಡ್ತೀನಿ, ಮತ ಬೇರೆ ಧರ್ಮ ಬೇರೆ. ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರಪ್ಪ. ಭಾಳ ಜನ ನಾನು ಎಲ್ಲ ಸುಮಾರು ಫಂಕ್ಷನ್ಗಳು ಅಟೆಂಡ್ ಆಗ್ತಾ ಇದ್ದೀನಿ. ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಲ್ಲೂ ಕೂಡ ಮಾತುಗಳನ್ನು ಕೇಳೀನಿ. ವಾಟ್ಸಾಪ್, ಫೇಸ್ಬುಕ್ದಲ್ಲಿ ನೋಡ್ತಾ ಇರ್ತೀನಿ. ಎಲ್ಲವನ್ನು ಧರ್ಮ ಅಂತ ತಿಳ್ಬೇಕಿಲ್ಲ. ಯಾವ ಧರ್ಮ, ಯಾವ ಫಿಲಾಸಫಿಯಲ್ಲಿ ನೆನ್ಪಿಟ್ಕೊಳ್ಳಿ ಈ ಮಾತು. ಪ್ರತಿಯೊಬ್ಬರು ನೆನ್ಪಿಟ್ಕೊಂಡು ಧೈರ್ಯವಾಗಿ ನೀವೆಲ್ಲರೇ ಅದನ್ನು ಹೇಳಬೇಕು. ಯಾವ ಫಿಲಾಸಫಿಯಲ್ಲಿ, ಯಾವ ತತ್ವ ಸಿದ್ಧಾಂತದಲ್ಲಿ ಭಯ, ಭೀತಿ, ಭ್ರಮೆ, ಭ್ರಾಂತಿ, ಭೇದ, ಭಯ, ಭೀತಿ, ಭ್ರಮೆ, ಭ್ರಾಂತಿ, ಭೇದ ಇಲ್ಲವೋ, ಯಾವ ಸಿದ್ಧಾಂತದಲ್ಲಿಯೂ 5 ಇಲ್ಲವೋ ಅದು ಧರ್ಮ. ಯಾವ ಸಿದ್ಧಾಂತದಲ್ಲಿಯೂ 5 ಇದಾವೋ, ಅಥವಾ 5 ಬಿಟ್ಟು 4 ಇದ್ದಾವೋ, ಅಥವಾ 4 ಬಿಟ್ಟು 3 ಇದ್ದಾವೋ, 3 ಬಿಟ್ಟು 2 ಇದ್ದಾವೋ, 2 ಬಿಟ್ಟು 1 ಇದ್ದಾವೋ, ಅವು ಧರ್ಮ ಅಲ್ಲ, ಅವು ಮತಗಳು. ಮತ ಬೇರೆ, ಧರ್ಮ ಬೇರೆ. ಧರ್ಮಕ್ಕೆ ಇಂಗ್ಲಿಷ್ನಲ್ಲಿ ಶಬ್ದ ಇಲ್ಲ. ಮತಕ್ಕೆ ರಿಲಿಜನ್ ಅಂತಂತೀವಿ, ಆದರೆ ಈ ಧರ್ಮಕ್ಕಿಲ್ಲ. ಧರ್ಮನೇ ಇರಬೇಕು. ಇಷ್ಟೇ ತಿಳ್ಕೊಳ್ಳಿ, ಧರ್ಮಕ್ಕೂ ಮತಕ್ಕೂ ಇರುವಂಥ ವ್ಯತ್ಯಾಸ ಭಯ, ಭೀತಿ, ಭ್ರಮೆ, ಭ್ರಾಂತಿ, ಭೇದ. ಎಲ್ಲಿ ಇಲ್ಲವೋ ಅದು ಧರ್ಮ, ಎಲ್ಲಿ ಇದೆಯೋ ಅದು ಮತ. ಇದು ಇನ್ನೂ ಸಾಕಷ್ಟು ವ್ಯಾಖ್ಯಾನ ಕೊಡಬಹುದು. ಸಮಯ ಅಭಾವದಿಂದ ಬರುವುದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಅಲ್ಲಂ ಪ್ರಭುರು ಕೂಡ ಹೇಳ್ತಾರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ. ನೋಡ್ರಿ ಎಂಥ ಒಂದು ವಿಪರ್ಯಾಸ ಸಂಗತಿ. ಹೆಣ್ಣು, ಹೊನ್ನು, ಮಣ್ಣು, ಇವು 3 ವಿಷಯ ತಗೊಂಡಿದ್ದಾರೆ ಇಲ್ಲಿ. ಹೆಣ್ಣು, ಹೊನ್ನು, ಮಣ್ಣು. ಹೊನ್ನು ಜೀವಂತ ವಸ್ತು ಅಲ್ಲ, ಮಣ್ಣು ಜೀವಂತ ವಸ್ತು ಅಲ್ಲರಿ. ಆದರೆ ಹೆಣ್ಣು ಜೀವಂತ ಅಲ್ವಾ? ಜೀವಂತ ಇರುವಂತ ಒಂದು ವ್ಯಕ್ತಿಯನ್ನು ಮಣ್ಣು ಮತ್ತು ಹೊನ್ನಿಗೆ ಹೋಲಿಸ್ತಾರೆ. ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕು, ನೀವು ಮುಂದೆ ಬರಬೇಕು. ಇವೆಲ್ಲ ವಿಚಾರಗಳು ನೀವು ಕಲ್ಪನೆ ಅಲ್ಲ, ವಾಸ್ತವಿಕ ಜೀವನದಲ್ಲಿ ಬದುಕಿನಲ್ಲಿ ಜಾರಿಗೆ ತರಬೇಕು ನೀವು. ನಾನೇನು ನನ್ನ ಹೊನ್ನು ಮತ್ತು ಮಣ್ಣಿಗೆ ನನ್ನನ್ನು ಸಮ ಮಾಡ್ತಾ ಇದ್ದೀರಿ, ಬುದ್ಧಿಗಿದ್ದಿ ಇದೆಯಲ್ಲ ಅಂತ ಕೇಳ್ಬೇಕು ನೀವು. ಅರ್ಥ ಆಯ್ತಲ್ಲ? ನೀವು ಹೆಣ್ಮಕ್ಳು ಕೇಳಲಾರದಕ್ಕೆ ಅವ್ರು ಹಂಗೆ ಮಾಡ್ತಾ ಇದ್ದಾರೆ, ನೀವು ಹಿಂಗೆ ನಡೀತಾ ಇದ್ದೀರಿ. ವ್ಯವಸ್ಥೆ ಯಾವ ತರ ವಿಪರೀತ ಹೋಗ್ತಾ ಇದೆ ಅಂದ್ರೆ ಅಕ್ಸೆಪ್ಟೆಡ್, ಇದು ಅಕ್ಸೆಪ್ಟೆಡ್ ಆಗ್ಬಿಟ್ಟಿದೆ. ಇಲ್ಲ, ಹೆಣ್ಣು ಮಾಯೆ ಎಂಬರು, ಹೊನ್ನು ಮಾಯೆ ಎಂಬರು, ಮಣ್ಣು ಮಾಯೆ ಎಂಬರು. ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ. ಮಣ್ಣು ಬಿಟ್ಟು ಇರ್ಲಿಕ್ಕೆ ಆಗತ್ತಾ? ಹೊನ್ನು ಬಿಟ್ಟು ಇರ್ಲಿಕ್ಕೆ ಆಗ್ತದೆ? ಯಾವುದು ನೀವು ದ್ರವ್ಯ ದುಡ್ಡು ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ. ಮಣ್ಣು ಬಿಟ್ಟು ಇರ್ಲಿಕ್ಕೆ ದಿನ ಮಣ್ಣೆ. ನಾವು ದಿನ ಏನು ತಿಂತೀವಿ ಅದು ಮಣ್ಣೆ. ಅದು ಬಿಟ್ಟು ಉಪವಾಸ ಇರ್ಲಿಕ್ಕೆ ಆಗ್ತದಾ? ಇಲ್ಲ. ಅವನು ಇದನ್ನು ಹೋಲಿಸ್ತಾರೆ ಜೀವಂತ ವಸ್ತು. ಹೀಗೆ ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಅಲ್ಲ, ಹೊನ್ನೂ ಮಾಯೆ ಅಲ್ಲ. ಹೌದು, ಇದೆ, ಮಾಯೆ ಇದೆ. ಈ ಲೋಕದಲ್ಲಿ ಮಾಯೆ ಇದೆ. ಯಾವುದಿದೆ? ಮನದ ಮುಂದಣ ಆಸೆಯೇ ಮಾಯೆ. ಮನದ ಮುಂದಣ ಆಸೆ. ಒಂದು ಮನೆ ಆಯಿತು, ಇನ್ನೊಂದು ಮನೆ ಕಟ್ಟಬೇಕು, ಇನ್ನೊಂದು ಮನೆ ಕಟ್ಟಬೇಕು, ಇನ್ನೊಂದು ಫಲ ತಗೋಬೇಕು, ಇನ್ನೊಂದು ತಗೋಬೇಕು. ಇದು ಏನು ಅನ್ಲಿಮಿಟೆಡ್ ಆಸೆ ಇದೆಯಲ್ಲ, ದುರಾಸೆ ಅಂತಾರೆ ಅದಕ್ಕೆ. ಅದು ಬೇಕು. ಬಸವಾದಿ ಶರಣರು ಜೀವನವನ್ನು ಪ್ರೀತಿಸಿ
ಹಚ್ಚಿದ್ದಾರೆ. ನೆನ್ಪಿಟ್ಕೊಳ್ಳಿ, ಸ್ನೋ ಹಚ್ಕೋಬೇಕು, ಪೌಡರ್ ಹಚ್ಕೋಬೇಕು, ಲಿಪ್ಸ್ಟಿಕ್ ಹಚ್ಕೋಬೇಕು, ಒಳ್ಳೊಳ್ಳೆ ಡ್ರೆಸ್ ಹಾಕೋಬೇಕು, ಆರಾಮಾಗಿ ಚಪ್ಪಲ್ ಹಾಕೊಂಡು ಸರಿಯಾಗಿ ಸೌಂದರ್ಯವಂತ ಓಡಾಡಬೇಕು, ಗಂಡಸರು ಸರಿಯಾಗಿ ಇರಬೇಕು, ಕಾರ್ ತಗೋಬೇಕು, ಬಂಗ್ಲೆ ಕಟ್ಟಬೇಕು. ಇದು ಮಾಡ್ಲಿಕ್ಕೆ ಹೇಳಿದ್ದಾರೆ ಬಸವಾದಿ ಶರಣರು. ಇದು ಸನ್ಯಾಸಿ ಧರ್ಮ ಅಲ್ಲ, ಇದು ಪ್ರಾಪಂಚಿಕ ಧರ್ಮ. ಈ ಪ್ರಾಪಂಚಿಕ ಧರ್ಮದಲ್ಲಿ ನಾವು ಜೀವನವನ್ನು ಪ್ರೀತಿ ಮಾಡ್ಲಿಕ್ಕೆ ಹೇಳಿದ್ದಾರೆ ವಿನ ಅದಕ್ಕೆ ತಿರಸ್ಕಾರ ಮಾಡ್ಲಿಕ್ಕೆ ಹೇಳಿಲ್ಲ. ಇದು ಜಂಗಮ ತತ್ವ, ಸನ್ಯಾಸಿ ತತ್ವ ಅಲ್ಲ. ನಮ್ಮಲ್ಲಿ ಜಂಗಮ ತತ್ವ. ಈ ಜಂಗಮ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಮುಂದುವರಿಬೇಕಾಗಿದೆ. ಸಮಾನತೆ ಸಿದ್ಧಾಂತವನ್ನು ನಾವು ಪರಿಪಾಲನೆ ಮಾಡಿಕೊಂಡು ಹೆಣ್ಣಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು, ಯಾಕೆ ಪ್ರಾಶಸ್ತ್ಯವನ್ನು ಕೊಟ್ಟೆ ಅಂದ್ರೆ ಅಕಿನಿಂದ ಹುಟ್ಟಿದೀವಿ ನಾವು ಅಕಿನಿಂದ ಹುಟ್ಟಿದೀವಿ. ಅದಕ್ಕಾಗಿ ಅಷ್ಟರ ತಿಳ್ಕೊಂಡು ನಾವು ಅವಳಿಗೆ ಪ್ರಾಶಸ್ತ್ಯ ಕೊಡಬೇಕು. ಮೈಲಿಗೆ ಮುಡಿಚೆಟ್ಟಂಬುದು ಎಲ್ಲೂ ಇಲ್ಲ. ಗಣಸಿಗೂ ಮೈಲಿಗೆ ಮುಡಿಚಿಟ್ಟಿದೆ, ಅವಳಿಗೂ ಮೈಲಿಗೆ ಮುಡಿಚಿಟ್ಟಿದೆ. ಅದು ಪ್ರಾಕೃತಿಕ ನಿರ್ಮಿತ ತಾರತಮ್ಯ. ಬಸವಾದಿ ಶರಣರು ಪ್ರಕೃತಿ ನಿರ್ಮಿತ ತಾರತಮ್ಯದ ಬಗ್ಗೆ ಮಾತಾಡಿಲ್ಲ. ಬಸವಾದಿ ಶರಣರು ಮಾನವ ನಿರ್ಮಿತ ತಾರತಮ್ಯದ ಬಗ್ಗೆ ಮಾತಾಡಿದ್ದಾರೆ. ಇದೊಂದು ಬಹಳ ಇಂಪಾರ್ಟೆಂಟ್ ಮಾತು, ನೀವೆಲ್ಲ ನೆನಪಿಟ್ಕೋಬೇಕು. ಬಸವಾದಿ ಶರಣರು ಮಾನವ ನಿರ್ಮಿತ ಎಲ್ಲಾ ತಾರತಮ್ಯಗಳನ್ನು ಕೊಡಲಾಗಿದ್ದಾರೆ, ಪ್ರಕೃತಿ ನಿರ್ಮಿತ ತಾರತಮ್ಯಗಳಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಎಣ್ಣೆ ಏನು ಮುಡಿಚೆಟ್ಟು ಮೈಲಿಗೆ ಅಂತಿರಲ್ಲ, ದಯವಿಟ್ಟು ಆ ಭಾವನೆ ನಿಮ್ಮಲ್ಲಿ ಬೇಡ. ಅದು ಕ್ವೈಟ್ ನ್ಯಾಚುರಲ್ ಥಿಂಗ್. ಅದು ಮನುಷ್ಯನಲ್ಲಿ ಆಗುವಂತ ಹಾರ್ಮೋನಿಕ್ ಪ್ರಾಬ್ಲಮ್ ಇಂದ ಅದು ಆಗ್ತದೆ, ಗಂಡಿನಲ್ಲೂ ಆಗ್ತದೆ, ಹೆಣ್ಣಿನಲ್ಲೂ ಆಗ್ತದೆ. ಅದು ವಿಶೇಷ ಅಲ್ಲ. ಹಾಗಾಗಿ ಅವಳನ್ನು ನಾವು ಅಶುದ್ಧ, ನೀನು ಸೂತ್ರಗಳು, ಅವಳಿಗೆ ಹಾಕ್ಬೇಡ, ಹಿಂಗಬೇಡ, ಏನಾದ್ರು ಮಾಡ್ಕೊಳ್ಳಿ. ಆದ್ರೆ ನಾವು ಲಿಂಗವಂತದ್ದು ನೀವು ಸರಿಯಾದ ರೀತಿಯಲ್ಲಿ ಇವೆಲ್ಲವನ್ನು ತೊಡೆದು, ಯಾವುದೋ ಮೈಲಿಗೆಲ್ಲ ಯಾವುದೋ ಮುಡ್ಸೆಟ್ಟಿಲ್ಲ. ಗೊತ್ತಾಯ್ತಲ್ಲ? ತನ್ನ ತಾನರಿದು ತಾನಾರೆಂದು ತಿಳಿದೊಳಿ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ಎಂತ ಮಾತದು. ನಾನು ನಿಂಬಲ್ಲೇ ನೀವು ದೇವರದನ್ನ, ನೀವೇ ದೇವರಾಗಬೇಕು. ದೇವನೆಂಬ ದೇಹದಾರಿ ಎಲ್ಲೂ ಇಲ್ಲವಯ್ಯ, ಸಮೂಹಾತ್ಮಗಳ ಸಂಗ ಬೆಲ್ಲದವೇ ದೇವನೆಂಬುದು ತಿಳಿಯ. ದೇವರು ಎಲ್ಲಿ ಇಲ್ಲ. ಈ ವಿಶ್ವ, ಈ ಯೂನಿವರ್ಸ್ ಇದೆಯಲ್ಲ, ಮೈನ್ಯೂಟ್ ಪಾರ್ಟಿಕಲ್ ನಿಂದಾಗಿದೆ. ಆ ಮೈನ್ಯೂಟ್ ಪಾರ್ಟಿಕಲ್ ಅಲ್ಲಿ ಜೀವ ರಸಾಯನ ಕ್ರಿಯೆಯು ಭೌತಿಕದಲ್ಲಿ ಹೋಗು, ಅಲ್ಲಿ ಜೀವೋತ್ಪತ್ತಿ ಆಗ್ತದೆ ವಿನ ಅಲ್ಲಿ ಒಬ್ಬ ದೇವ್ರ ಕುಂತಾನ ಇಲ್ಲ. ಪ್ರತಿಯೊಬ್ಬರು ದೇವರ ಸ್ವರೂಪೇ, ಪ್ರತಿಯೊಬ್ಬರಲ್ಲೂ ಲಿಂಗ ತತ್ವ ಇದೆ. ಹಾಗಾಗಿ ನಾವೆಲ್ಲರೂ ಆ ಮೂಲದಲ್ಲಿ ಇದ್ದೀವಿ, ಈ ರೂಪದಲ್ಲಿ ಬಂದಿವಿ. ಮತ್ತೆ ಪುನಃ ಹಂಗೆ ಆಗೋದು ಬೇಡ, ಹೀಗೆ ಇರೋಣ ಅಂತ ತಿಳ್ಕೊಂಡು ಹೇಳ್ತಾರೆ. ವಿಶೇಷವಾಗಿ ಅನೇಕ ವಿಷಯಗಳಿದ್ದಾವೆ, ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ದೇವನೆಂಬ ದೇಹಧಾರಿ ಎಲ್ಲೂ ಇಲ್ಲವಯ್ಯ, ಸಮೂಹ ಆತ್ಮಗಳ ಸಂಗಮಿಲ್ಲದವೇ ಇದೇ ದೇವರು. ನಾವೆಲ್ಲ ಕೂತೀವಲ್ಲ, ಇದು ಒಂದು ಒಳ್ಳೆ ಮಾತುಗಳು ಕೇಳಲಿಕ್ಕೆ ಸಮಾವೇಶಗೊಂಡಿವಲ್ಲ, ಈ ಶರಣ ಸೇವಾ ಸಮಿತಿಯವರು ಮಾಡ್ತಾ ಇದ್ದಾರಲ್ಲ, ಇದೇ ದೇವರದು ಸ್ವರೂಪದಲ್ಲಿ ಆಗುವಂತ ಇದು ಸಂಘಟನೆ, ಕಾಯಕ, ಕೆಲಸ, ವ್ಯವಸ್ಥೆ. ಹಾಗಾಗಿ ದೇವನೆಂಬ ದೇಹಧಾರಿ ಎಲ್ಲೂ ಇಲ್ಲವಯ್ಯ, ಸಮೂಹ ಆತ್ಮಗಳ ಸಂಗಮೆಲ್ಲದವೇ ದೇವರೆಂಬುದು ತಿಳಿಯಯ್ಯ. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಕೂಡಿಟ್ಟ ಮಕರಂದಕ್ಕೆ ಮುತ್ತಿಟ್ಟ ಜೇನ್ನೊಣಗಳ ತೇರನಂತೆ ಮಹಾಲಿಂಗವು ಪರಮಾತ್ಮ ಎಂಬುದು, ಮಹಾಲಿಂಗವು ಮಹಾತ್ಮಗಳ ಮಹಾಭೂತವಯ್ಯ. ನಾವು ಪಾವಿತ್ರ್ಯತೆಯಿಂದ ನಮ್ಮ ಆತ್ಮವನ್ನು ಶುದ್ಧಾತ್ಮ, ದೇವಾತ್ಮ, ಮಹಾತ್ಮ, ಪರಮಾತ್ಮ ಅದು ಮಾಡ್ಕೊಂಡಾಗ ಆ ಮನುಷ್ಯ ದೇವರಾಗ್ತದೆ. ಆ ಮನುಷ್ಯ ನಿಮಗೆ ದೇವರಲ್ಲ, ಅವನಿಗೆ ದೇವರು, ನೀವೇ ದೇವರು. ನೀವು ನನಗೆ ದೇವರಲ್ಲ, ನಾನು ನಿಮಗೂ ದೇವರಲ್ಲ. ನಾವೆಲ್ಲರೂ ಸ್ವತಂತ್ರ ಜೀವಿಗಳು. ಈ ವಿಷಯ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೆಂಡತಿ, ಗಂಡ ಇರ್ಬೋದು, ಗಂಡ ಹೆಂಡತಿ ಗಂಡನ ಸೇವಕಿ ಅಲ್ಲ, ಗಂಡ ಅವಕಿನ ಮಾಲಕ ಅಲ್ಲ. ಅವರಿಬ್ರು ಸ್ನೇಹ ಸಂಬಂಧ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಹೇಳಿದರೆ ವಿನ ಗಂಡನ ಮೇಲೆ ಗುಲಾಮರಾಗಿರುವಂತ ಅಂತ ಹೇಳಿಲ್ಲ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದಳೇನು ಶಿವ ಹೋದಳೇನು ಉಡದ ಆವಿಂಗೆ ಉಣದ ಕರುವ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣರು. ಇಂಥ ಮಾತುಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ಹೋಗಬೇಕು. ಇದು ನಮ್ಮಲ್ಲಿ ಮದುವೆ ಎಂಬುದು ಒಪ್ಪಂದವೂ ಅಲ್ಲ, ಮದುವೆ ಎಂಬುದು ಧಾರ್ಮಿಕವೂ ಅಲ್ಲ. ನಮ್ಮಲ್ಲಿ ನಾವು ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿಕೊಳ್ಳಲ್ಲ. ನಾವು ಮುಸ್ಲಿಮರ ತರ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ. ನಾವು ಸ್ನೇಹ ಸಂಬಂಧ, ವಿಭೂತಿ ಬೆಳ್ಳಿಯ ಮುಖಾಂತರ ಮದುವೆ ಮಾಡಬೇಕು. ಗೊತ್ತಾಯ್ತಲ್ಲ? ಇದು ಹೆಣ್ಮಕ್ಳು ತಿಳ್ಕೊಂಡು ಇದನ್ನು ಮಾತನ್ನು ಪ್ರತಿಯೊಬ್ಬರಿಗೆ ತಿಳಿಸ್ಬೇಕು. ನೀವು ಕೇವಲ ಕೇಳ್ಕೊಂಡು ಹೋಗಬೇಡಿ. ಪ್ರತಿಯೊಂದು ಕಡೆ ಒಳ್ಳೆ ವಿಚಾರಗಳನ್ನು ವೈಜ್ಞಾನಿಕವಾಗಿ ವೈಚಾರಿಕತೆಯಿಂದ ಬಿತ್ತರಿಸಲಿಕ್ಕೆ ಸ್ವಾಭಿಮಾನದಿಂದ. ಯಾವ ಮನುಷ್ಯನಲ್ಲಿ ಸ್ವಾಭಿಮಾನ ಇಲ್ಲವೋ ಅದು ಅವನ ಜೀವನ ವ್ಯರ್ಥ ಅಷ್ಟೇ. ಇಂಥ ಮಾತುಗಳು ಇನ್ನೂ ಇದು ಅನೇಕ ಇದ್ದಾವೆ. ಸಮಯ ಅಪಾವಾಗಿದೆ, ದಯವಿಟ್ಟು ಕ್ಷಮಿಸಬೇಕು. ತಾವೆಲ್ಲರೂ ದಯವಿಟ್ಟು ಉಡುಪಿ ಕಡೆ ಬರಬೇಕು. ಅಲ್ಲಿ ಅಲ್ಲಂ ಪ್ರಭು